ನಮಸ್ಕಾರ ಮನಿ 9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಆರ್ಗಾನ್ ಡೊನೇಷನ್ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ವಾಣಿಯವರ 2 ಕಿಡ್ನಿಗಳು ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟಿವೆ. ಆಕೆ ಬದುಕುಳಿಯುವುದಕ್ಕೆ ಇರುವ ಒಂದೇ ಒಂದು ಮಾರ್ಗ ಅಂದರೆ ತುರ್ತಾಗಿ ಕಿಡ್ನಿ ಕಸಿ ಮಾಡಿಸುವುದು. ಆಕೆಯ ಪುತ್ರಿ ಅನನ್ಯ ದಾನಿಯಾಗಿ ಹೊಂದಿಕೆ ಆಗ್ತಾಳೆ. ಆದರೆ ಅಂಗಕಸಿಗೆ ಸಂಬಂಧಿಸಿದ ಎಲ್ಲ ವೆಚ್ಚಗಳು ವಾಣಿ ಮತ್ತು ಅನನ್ಯಾಳ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಸೇರಿಸಿಲ್ಲ. ಹೀಗಾಗಿ ಅವರ ಬಳಿ ಯಾವುದೇ ಆಪ್ಷನ್ ಈಗ ಇಲ್ಲ. ಈ ಬಾರಿ ವೆಚ್ಚವನ್ನು ವಾಣಿ ತನ್ನ ಜೇಬಿನಿಂದಲೇ ಖರ್ಚು ಮಾಡಬೇಕಾಗಿದೆ. 10 ಲಕ್ಷ ಜನರಲ್ಲಿ 0.86 ಇರುವ ಭಾರತದ ಅಂಗದಾನ ದರ ಇಡೀ ವಿಶ್ವದಲ್ಲಿಯೇ ಅತಿ ಕಡಿಮೆ ಇದೆ. ಡೇಟಾ ಹೇಳುವಂತೆ 2023ರ ವೇಳೆಗೆ ಅಂಗ ಸ್ವೀಕೃತಿದಾರರ ಕಾಯುವಿಕೆಯ ಪಟ್ಟಿ 5 ಲಕ್ಷಕ್ಕಿಂತ ಮೀರಿ ಬೆಳೆದಿದೆ. ಸೂಕ್ತ ದಾನಿಯನ್ನು ಹುಡುಕೋದಕ್ಕೆ ಆಗದೆ ಪ್ರತಿದಿನ 20 ಭಾರತೀಯರು ಸಾವನ್ನಪ್ಪುತ್ತಿದ್ದಾರೆ. ಈ ಇಡೀ ಪ್ರಕ್ರಿಯೆಯು ಆರ್ಥಿಕವಾಗಿ ದುಬಾರಿಯಾಗಿರೋದ್ರಿಂದ ಪರಿಸ್ಥಿತಿ ಇನ್ನಷ್ಟು ಹದಗೆಟ್ಟು ಬಿಟ್ಟಿದೆ. ಸರಾಸರಿಯಾಗಿ ಕಿಡ್ನಿ ಕಸಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇನ್ನು ಹೃದಯ ಕಸಿಗೆ 40 ಲಕ್ಷ ರೂಪಾಯಿ ಬೇಕಾಗುತ್ತೆ. ಲಿವರ್ ಕಸಿಗೆ ಸುಮಾರು 25 ಲಕ್ಷ ರೂಪಾಯಿ ಬೇಕಾಗುತ್ತೆ. ಸರಿಯಾದ ವಿಮೆಯ ಕವರೇಜ್ ಇಲ್ಲದಿದ್ದರೆ ಈ ಇಡೀ ಪ್ರಕ್ರಿಯೆಯು ವೆಚ್ಚ ಭರಿಸುವುದು ನಿಜಕ್ಕೂ ಕಷ್ಟದ ಸಂಗತಿ. ಆದರೆ ಮಾರ್ಕೆಟ್ನಲ್ಲಿ ಈಗ ಇರುವ ಇನ್ಶೂರೆನ್ಸ್ ಪಾಲಿಸಿಗಳು ದಾನಿ ಮತ್ತು ಸ್ವೀಕರಿಸುವವರಿಗೆ ಬೇಕಾದ ಅಗತ್ಯ ರಕ್ಷಣೆಯಲ್ಲಿ ಸ್ವಲ್ಪ ಮಾತ್ರ ಒದಗಿಸ್ತವೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ವಾಣಿ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ನೋಡಿ, ವಾಣಿಯವರ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಅವಳ ಶಸ್ತ್ರಚಿಕಿತ್ಸೆ, ಡಯಾಗ್ನಾಸ್ಟಿಕ್ ಟೆಸ್ಟ್ಗಳು ಮತ್ತು ಇತರ ಪ್ರೊಸೀಜರ್ಗಳು ಮಾತ್ರ ಕವರ್ ಆಗ್ತವೆ. ಅದು ಕೂಡ ಪಾಲಿಸಿಯ ವಿಮೆ ಮೊತ್ತದವರೆಗೆ ಮಾತ್ರ ಅನ್ವಯ ಆಗುತ್ತೆ. ಆದರೆ ದಾನ ಮಾಡ್ತಾ ಇರುವ ವ್ಯಕ್ತಿಗೆ ಸಂಬಂಧಿಸಿದ ಎಲ್ಲ ಖರ್ಚುಗಳನ್ನು ಅದು ಸೇರಿಸೋದಿಲ್ಲ. ಅಂದರೆ ಅನನ್ಯ ಅವರಿಂದ ಅಂಗ ತೆಗೆಯುವ ಖರ್ಚುಗಳು ಇದರಲ್ಲಿ ಸೇರಿರೋದಿಲ್ಲ. ಹೀಗಾಗಿ ಅನನ್ಯ ಅವರ ಆಸ್ಪತ್ರೆಯ ಖರ್ಚು ಮತ್ತು ಚೇತರಿಸಿಕೊಳ್ಳುವ ಖರ್ಚುಗಳನ್ನೆಲ್ಲ ವಾಣಿಯವರೇ ಈಗ ಭರಿಸಬೇಕಾಗತ್ತೆ. ಇನ್ನು ಅನನ್ಯ ಅವರ ಇನ್ಶೂರೆನ್ಸ್ ಪಾಲಿಸಿಯಲ್ಲಿಯೂ ಕೂಡ ಅಂಗದಾನ ಮಾಡುವಾಗ ಆಗುವ ಖರ್ಚುಗಳನ್ನು ಭರಿಸೋದಿಲ್ಲ. ಹೀಗಾಗಿ ಈ ಕಿಡ್ನಿ ಕಸಿ ವಿಷಯದಲ್ಲಿ ಅನನ್ಯ ರೋಗಿಯಾದರೆ ಅಥವಾ ಆಸ್ಪತ್ರೆಗೆ ದಾಖಲಾದರೆ ಅವಳ ಪಾಲಿಸಿ ಅವಳ ಯಾವುದೇ ಕ್ಲೇಮನ್ನು ಒಪ್ಪುವುದಿಲ್ಲ. ಒಟ್ಟಾರೆಯಾಗಿ ದಾನಕ್ಕೆ ಸಂಬಂಧಿಸಿದ ಎಲ್ಲ ಹಣಕಾಸಿನ ವೆಚ್ಚವನ್ನು ಕಿಡ್ನಿ ತೆಗೆದುಕೊಳ್ಳುವವರೇ ಭರಿಸಬೇಕಾಗತ್ತೆ. ಅಂಗದಾನ ಪಡೆಯುವವರು ಮತ್ತು ಕೊಡುವವರಿಬ್ಬರು ಯಾವುದೇ ವಿಮೆಯ ಕವರೇಜನ್ನು ಹೊಂದಿಲ್ಲದಿದ್ದರೆ ಕಸಿ ಮಾಡಿದ ನಂತರವೂ ಅವರಿಗೆ ಅಂತಹ ವಿಮೆ ಸಿಗೋದಿಲ್ಲ. ಯಾಕೆಂದರೆ ಸರ್ಜರಿಯ ನಂತರ ಇಬ್ಬರು ಪದೇ ಪದೇ ಕ್ಲೇಮ್ ಮಾಡ್ತಾರೆ ಅಂತ ಇನ್ಶೂರೆನ್ಸ್ ಕಂಪನಿಗಳು ಊಹಿಸ್ತವೆ. ಹೀಗಾಗಿ ಅಂತಹವರಿಗೆ ಕವರೇಜ್ ಕೊಡುವುದೇ ಇಲ್ಲ. ಕೆಲವು ವಿಮೆಗಳಲ್ಲಿ ಕವರೇಜ್ ಕೊಟ್ಟಿದ್ರೂ ಕೂಡ ಅದರಲ್ಲಿ ಹಲವಾರು ಷರತ್ತುಗಳಿರ್ತವೆ. ದಾನ ಮಾಡಿದ ಅಥವಾ ಪಡೆದ ಅಂಗಕ್ಕೆ ಸಂಬಂಧಿಸಿದ ಎಲ್ಲ ಕ್ಲೇಮ್ಗಳನ್ನು ಹೊರಗಿಡುವುದು ಅಥವಾ ಸಾಮಾನ್ಯ ಪ್ರೀಮಿಯಂಗಳನ್ನು ಅಥವಾ ಕಾಯುವಿಕೆಯ ಸಮಯಕ್ಕಿಂತ ಹೆಚ್ಚು ಮೊತ್ತ ಅಥವಾ ಅವಧಿಗೆ ಶುಲ್ಕವನ್ನು ವಿಧಿಸುವಂತಹ ಟ್ರಿಕ್ಗಳನ್ನು ಕೂಡ ಮಾಡಿಬಿಡಬಹುದು. ಗೋ ಡಿಜಿಟಲ್ ಜನರಲ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ನ ಹೆಡ್ ಅನ್ಶುಲ್ ಬೋಹಾರ ಅವರು ಹೇಳುವಂತೆ, ಹೆಲ್ತ್ ಇನ್ಶೂರೆನ್ಸ್ ಪ್ಲಾನನ್ನು ಆಯ್ಕೆ ಮಾಡೋದಕ್ಕೂ ಮೊದಲೇ ನಿಮ್ಮ ಇನ್ಶೂರರ್ ಬಳಿ ಈ ಅಂಶಗಳನ್ನು 2 ಬಾರಿ ನೀವು ಚೆಕ್ ಮಾಡಿಕೊಳ್ಳಿ. ಜೀವನದಲ್ಲಿ ಒಮ್ಮೆ ಮಾತ್ರ ಅಂಗಕಸಿ ನಡೆಯುವುದಾದರೂ ಅದರಿಂದ ಆಗುವ ಹಣಕಾಸಿನ ಹೊರೆ ತುಂಬಾ ದೊಡ್ಡದು. ಹೀಗಾಗಿ ಅಂಗದಾನದ ಕವರೇಜ್ ಪಾಲಿಸಿಯ ಭಾಗವಾಗಿಲ್ಲದೆ ಇರಬಹುದು. ಆಗ ನಾವು ಅದನ್ನು ಹೆಚ್ಚುವರಿ ಕವರೇಜ್ ಆಗಿ ತೆಗೆದುಕೊಳ್ಳಬಹುದು. ಇದರಲ್ಲಿ ಒಂದಷ್ಟು ವೆಯ್ಟಿಂಗ್ ಪೀರಿಯಡ್ ಕೂಡ ಇರುತ್ತೆ. ಸಬ್ ಲಿಮಿಟ್ಗಳು ಕೂಡ ಇರಬಹುದು. ಕೋ ಪೇಮೆಂಟ್ ಅಥವಾ ಕೆಲವು ವಿಧದ ಮಿತಿಯನ್ನು ಕೂಡ ವಿಧಿಸಬಹುದು. ಆಗ ಅಂಗಕಸಿಗೆ ಸಂಬಂಧಿಸಿದ ಷರತ್ತುಗಳ ಬಗ್ಗೆ ಇನ್ಶೂರರ್ನಿಂದ ನೀವು ತಿಳಿದುಕೊಳ್ಳಿ ಮತ್ತು ಪ್ಲ್ಯಾನನ್ನು ಖರೀದಿ ಮಾಡೋದಕ್ಕೂ ಮೊದಲೇ ಸರಿಯಾಗಿ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಅವರು ಹೇಳ್ತಾರೆ. ನೀವು ಅಂಗಕಸಿ ಮಾಡಿಸಿಕೊಂಡಿದ್ದೀರಿ ಎಂಬ ಕಾರಣಕ್ಕೆ ನಿಮ್ಮ ಪ್ರಸ್ತುತ ಪಾಲಿಸಿ ರಿನ್ಯೂವಲ್ ರಿಕ್ವೆಸ್ಟನ್ನು ನಿರಾಕರಿಸುವಂತಿಲ್ಲ ಅಂತ RDAI ಮಾರ್ಗಸೂಚಿ ಹೇಳುತ್ತೆ. ಹೊಸ ಪಾಲಿಸಿಗೆ ಸೈನ್ ಅಪ್ ಮಾಡುವಾಗ ನೀವು ಇಂತಹ ಪ್ರಮುಖವಾದ ಮಾಹಿತಿಯನ್ನು ಹೇಳಲೇಬೇಕಾಗುತ್ತೆ. ಒಂದು ವೇಳೆ ಪಾಲಿಸಿಯನ್ನು ತೆಗೆದುಕೊಳ್ಳುವಾಗ ಈ ಮಾಹಿತಿಯನ್ನು ಬಹಿರಂಗಗೊಳಿಸದೇ ಇದ್ದು ಆಮೇಲೆ ನಿಮ್ಮ ಇನ್ಶೂರರ್ಗೆ ಅದು ಗೊತ್ತಾದರೆ ಪ್ರಮುಖ ವೈದ್ಯಕೀಯ ಮಾಹಿತಿಯನ್ನು ನೀವು ಮರೆ ಮಾಡಿದ್ದೀರಿ ಎಂಬ ಕಾರಣಕ್ಕೆ ನಿಮ್ಮ ಪಾಲಿಸಿಯನ್ನು ಅವರು ರದ್ದು ಮಾಡಿಬಿಡಬಹುದು. ಇಂತಹ ಸಂದರ್ಭದಲ್ಲಿ ನಿಮ್ಮ ಫಿನಾನ್ಷಿಯಲ್ ಕವರೇಜನ್ನು ಗಟ್ಟಿ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಸ್ಟ್ಯಾಂಡರ್ಡ್ ಇನ್ಶೂರೆನ್ಸ್ ಪಾಲಿಸಿಯ ಜೊತೆಗೆ ಕ್ರಿಟಿಕಲ್ ಇಲ್ನೆಸ್ ರೈಡರನ್ನು ಪಡೆದುಕೊಳ್ಳಿ. ಹೀಗಂತ ಪರಿಣಿತರು ಶಿಫಾರಸು ಮಾಡ್ತಾರೆ. ಹಲವು ರೋಗಗಳಿಗೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸಮಗ್ರ ಕವರೇಜನ್ನು ಕೊಡುತ್ತೆ. ಸಾಮಾನ್ಯವಾಗಿ ಇದರಲ್ಲಿ ಅಂಗಕಸಿಯು ಕೂಡ ಸೇರಿರುತ್ತೆ. ಉದಾಹರಣೆಗೆ ಮ್ಯಾಕ್ಸ್ ಲೈಫ್ ಕ್ರಿಟಿಕಲ್ ಇಲ್ನೆಸ್ ಮತ್ತು ಡಿಸಬಿಲಿಟಿ ರೈಡರ್ನಲ್ಲಿ 64 ರೀತಿಯ ಸಂಕೀರ್ಣ ಅನಾರೋಗ್ಯಗಳು ಕವರ್ ಆಗ್ತವೆ. ಇದರಲ್ಲಿ ಪ್ರಮುಖವಾಗಿ ಅಂಗಕಸಿ, ಅಸ್ಥಿಮಜ್ಜೆ ಕಸಿ ಕೂಡ ಇದೆ. ಕನಿಷ್ಠ ವಿಮೆ ಮೊತ್ತ 1 ಲಕ್ಷ ಮತ್ತು ಗರಿಷ್ಠ 1 ಕೋಟಿ ರೂಪಾಯಿ ಇದೆ.
HDFC ಲೈಫ್ ಕ್ರಿಟಿಕಲ್ ಇಲ್ನೆಸ್ ರೈಡರ್ನಲ್ಲಿ 19 ಕ್ರಿಟಿಕಲ್ ಅನಾರೋಗ್ಯಗಳು ಕವರ್ ಆಗ್ತವೆ. ಇದರ ಕನಿಷ್ಠ ಮೊತ್ತ 25,000 ರೂಪಾಯಿ ಇದೆ. ಬೇಸ್ ಪಾಲಿಸಿಯ ವಿಮೆಯ ಮೊತ್ತಕ್ಕೆ ಸಮಾನವಾಗಿ ಗರಿಷ್ಠ ಕವರೇಜ್ ಇರುತ್ತೆ. ಇದು ರೈಡರ್ ಆಗಿರೋದ್ರಿಂದ ವಿಮೆಯ ಮೊತ್ತ, ಪಾಲಿಸಿ ಅವಧಿ, ವಯಸ್ಸು, ಆರೋಗ್ಯದ ಸ್ಥಿತಿ, ಲಿಂಗ ಮತ್ತು ವಿಮೆದಾರರು ಸೇರಿದಂತೆ ವಿವಿಧ ರೀತಿಯ ಅಂಶಗಳನ್ನು ಅವಲಂಬಿಸಿ ಪ್ರೀಮಿಯಂ ನಿರ್ಧಾರ ಆಗುತ್ತೆ. ಉದಾಹರಣೆಗೆ ಮಣಿಪಾಲ್ ಸಿಗ್ನಲ್ ಲೈಫ್ ಸ್ಟೈಲ್ ಪ್ರೊಟೆಕ್ಷನ್ ಕ್ರಿಟಿಕಲ್ ಕೇರ್ನ ಎನ್ಹಾನ್ಸ್ಡ್ ಕವರ್ 30 ಕ್ರಿಟಿಕಲ್ ಅನಾರೋಗ್ಯಗಳನ್ನು ಕವರ್ ಮಾಡುತ್ತೆ. 1 ಕೋಟಿ ರೂಪಾಯಿ ವಿಮೆಯ ಮೊತ್ತವನ್ನು ಆಯ್ಕೆ ಮಾಡುವ 40 ವರ್ಷದ ಮಹಿಳೆ 69,000 ರೂಪಾಯಿ ಪ್ರೀಮಿಯಮನ್ನು ಕಟ್ಟಬೇಕಾಗುತ್ತೆ. ಇದೇ ಸಮಯದಲ್ಲಿ 40 ವರ್ಷದ ಪುರುಷನಿಗೆ ಇದೇ ಮಾನದಂಡದ ಅಡಿಯಲ್ಲಿ 62,700 ರೂಪಾಯಿ ಪ್ರೀಮಿಯಮನ್ನು ವಿಧಿಸಲಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಬೇಸ್ ಪಾಲಿಸಿಗೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಸೇರಿಸಿಕೊಳ್ಳುವುದು ಉತ್ತಮವಾದ ಐಡಿಯಾ. ಇಲ್ಲದಿದ್ದರೆ ನೀವು ಅನಿರೀಕ್ಷಿತ ವೆಚ್ಚಗಳಿಗೆ ಜೇಬು ಖಾಲಿ ಮಾಡಿಕೊಳ್ಳಬೇಕಾಗುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.